ಮಂಗಳದಲ್ಲಿ ನಡೆದ ಈ ಘಟನೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಇಸ್ಲಾಂಪುರದ ನಿವಾಸಿ ಸಮೀಉಲ್ಲಾ ಅವರ ಮಗ ಮುಜಾಮಿಲ್ ಪಾಷಾ ಮತ್ತು ಸಾನಿಯಾ ಅವರ ಮದುವೆ ವೇಳೆ ಈ ಘಟನೆ ನಡೆದಿದೆ. ಮದುವೆಗೆ ಆಹ್ವಾನಿತರಾಗಿದ್ದ ರಾಜು ಎಂಬ ವ್ಯಕ್ತಿ ಕ್ಷೌರಿಕ ಕೆಲಸವನ್ನು ಮುಗಿಸಿ ಮಧ್ಯಾಹ್ನ ನೆಲಮಂಗಲದ ಖಾಸಗಿ ಕಲ್ಯಾಣ ಮಂಟಪಕ್ಕೆ ಬಂದಿದ್ದಾರೆ. ಅವರು ತಿಲಕವನ್ನು ಇಟ್ಟುಕೊಂಡು ಊಟಕ್ಕೆ ಕುಳಿತಾಗ ಸಮೀಉಲ್ಲಾ ಎಂಬಾತ ತಿಲಕವನ್ನು ಇಟ್ಟುಕೊಂಡವನಿಗೆ ನಿಮಗೆ ಊಟ ಹಾಕೋದಿಲ್ಲ, ಹಿಂದೂಗಳಿಗೆ ನಾವು ಊಟ ಹಾಕೋದಿಲ್ಲ, ಎದ್ದು ಹೋಗಿ ಎಂದು ಅವಮಾನಿಸಿರುವುದು ತಿಳಿದು ಬಂದಿದೆ. ಈ ಘಟನೆ ನಡೆಯುತ್ತಿರುವ ದೃಶ್ಯ ವಿಡಿಯೋ ರೂಪದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಜನರಲ್ಲಿ ಆಕ್ರೋಶ ಉಂಟು ಮಾಡಿದೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಮಾಹಿತಿಯನ್ನ ಪಡೆದು ತನಿಖೆಯನ್ನ ನಡೆಸುತ್ತಿದ್ದಾರೆ. ಅರ್ಥ ಮಾಡ್ಕೊಂಡು ಊಟ ಹಾಕೋನು ಬೋರ್ಡ್ ಹಾಕ್ಬೇಕು, ಅದು ಬಿಟ್ಟು ನೀನೇನೇನೋ ಮಾತಾಡಬಾರ್ದು. ಆಗ್ಲಿ ರೀ, ಊಟ ಕೂಡ ಎಬ್ಬಿಸ್ತಾರೆ ಅಂದ್ರೆ ಸಾಹೇಬ್ರೆ ಗೊತ್ತಿಲ್ಲ, ಬಂದಿರ್ತಾರೆ ಅಮಾಯಕರು, ಬಡವರು, SC ST. ತಪ್ಪಲ್ವಾ ಅದು? ತಪ್ಪಲ್ವೇನ್ರಿ? ಮಾನ ಮರ್ಯಾದೆ ಇರಬೇಕು. ನೀವು ಹಾಕೋರಿಗೆ ಇದು ಮಾಡೋರಿಗೆ ಪಾಪ ಯಾರೋ ಊಟ ಕೂತಿದ್ದಾನೆ, ಕುಂಕುಮ ಇಟ್ಕೊಂಡ್ರೆ ಅದಕ್ಕೆ ಎಬ್ಬರ್ಸ್ ಕಳಿಸ್ತಾರೆ ಅವರು, ಲೆಕ್ಕ ಹಾಕೊಂಡು. ಬೇಜಾರಲ್ವಾ ಸ್ವಾಮಿ? ನಾವು ನಿಮ್ಮ ಅಣ್ಣ ಇರ್ತಾನೆ ಮಾಡ್ತಾರೆ ತಪ್ಪು. ಇಲ್ಲಿಂದ ನಾನು 3 ಜನ ಎಬ್ಬರಿಸಿದ್ದೀನಿ.